ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಗೊಂದಲ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಹಿಂದೂ ವಿರೋಧಿ ಅಂತ ಬಿಂಬಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಕೆಲವು ಸಂದರ್ಭದಲ್ಲಿ ನಿಲುವುಗಳನ್ನು ತಿಳ್ಕೊಳ್ಳೋದು ತಡ ಮಾಡ್ತಿದೆ ಅಂತ ಇಲ್ಲ ಸರ್, ಅದು ತಡ ಅನ್ನೋದಕ್ಕಿಂತ ಏನಾಗ್ತಿದೆ ಸರ್, ನಿಮಗೆ ದಯವಿಟ್ಟು ಇತಿಹಾಸ ತೆಗೆದು ನೋಡಿ. ರಾಮ ಮಂದಿರನ ಫಸ್ಟ್ ಓಪನ್ ಮಾಡಿಸಿದ್ದೆ ನಮ್ಮ ರಾಜೀವ್ ಗಾಂಧಿಯವರು. ದಯವಿಟ್ಟು ಇತಿಹಾಸ ತೆಗೆದು ನೋಡಿ. ಯಾವತ್ತೂ ರಾಮ ಮಂದಿರದ ವಿರೋಧಿ ಅಂತೇಳಿಲ್ಲ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು 22ನೇ ತಾರೀಕು ಆದಮೇಲೆ ಹೋಗ್ತೀನಿ ಅಂತೇಳಿದ್ದಾರೆ. ನಾನು ವೈಯಕ್ತಿಕವಾಗಿ ನಾನು ಅಯೋಧ್ಯೆಗೆ ಹೋಗ್ತೀನಿ, ರಾಮನ ಪೂಜೆ ಮಾಡ್ತೀನಿ ಸರ್. ನಾನು ದೇವ್ರ ಭಕ್ತ ಸರ್. ಇಲ್ಲ ದೈವಬಲ ಇಲ್ಲದೇ ನಾವು ಇಷ್ಟು ದೂರ ಬರ್ತೀವ? ನನಗೆ ಶ್ರೀರಾಮ ಆರಾಧ್ಯ ದೈವ. ನಾನು ಶ್ರೀರಾಮನನ್ನು ಪೂಜಿಸ್ತೀನಿ, ಗೌರವಿಸ್ತೀನಿ, ಆರಾಧಿಸ್ತೀನಿ. ಅಟ್ ದ ಸೇಮ್ ಟೈಮ್ ಅಲ್ಲಾ ಯೇಸುನ ಗೌರವಿಸ್ತೀನಿ. ಈ ಸಿದ್ಧಾಂತ ಬೇಕು ಅಂತ ನಾನು ಕೇಳ್ತಾ ಇರೋದು. ನಮ್ಮ ಧರ್ಮವನ್ನು ಹೊಗಳೋ ನೆಪದಲ್ಲಿ ಬೇರೆ ಧರ್ಮನ ತೆಗೊಳ್ಳೋದು ಬೇಡ ಅನ್ನೋದು. ಸರ್, BJPಯವ್ರಿಗೆ ನಮ್ಮ ನಾಯಕರನ್ನ ಬೈತಿದ್ದಾರೆ. ಅವ್ರ ಲೀಡ್ರನ್ನ ಬೈದಾಗ ಅವ್ರಿಗೆ ಕೋಪ ಬರೋದಾದರೆ, ನಮ್ಮ ಲೀಡ್ರನ್ನ ಬೈದರೆ ನಮಗೆ ಕೋಪ ಬರಲ್ವಾ? ನೀವು ಮಾತಾಡೋದು ನಿಲ್ಲಿಸ್ರಪ್ಪ, ನಾವು ಮಾತಾಡೋದು ನಿಲ್ಲಿಸ್ತೀವಿ. ನೀವು ಒಂದು ಕಲ್ಲು ಹಾಕಿದ್ರೆ ನಾವು 4 ಕಲ್ಲು ಹಾಕ್ತೀವಿ. ಕಲ್ಲಂದ್ರೆ ಹಂಗೆ ಹೇಳ್ತಾ ಇಲ್ಲ ನಾನು. ಕಲ್ಲಂದ್ರೆ ಇಟ್ ಡಸಂಟ್ ಮೀನ್ ಕಲ್ಲಂದ್ರೆ ಹಿಂಗೆ ಹಾಕ್ಕೊಳ್ಳೋ ಕಲ್ಲಲ್ಲ. ಕಲ್ಲಂದ್ರೆ ಹಿಂಗೆ ಹಾಕ್ಕೊಳ್ಳೋ ಕಲ್ಲಲ್ಲ. ಮಾತಲ್ಲಿ ಇದೆಯಲ್ಲ ವಾಗ್ಯುದ್ಧ. ಹಾಂ ಅಲ್ಲ, ಕ್ವಶನ್ ಅದಲ್ಲ. ಅವರು ನನ್ನನ್ನು ಬೈದರೆ ನಾನು ರಿಯಾಕ್ಟ್ ಅವ್ರು ಬೈತಾ ಇರೋದು ನಮ್ಮ ಮುಖ್ಯಮಂತ್ರಿಗಳನ್ನ. ಆ ಸ್ಥಾನಕ್ಕೆ ಘನತೆ ಇದೆ. ನಾನು ಇವತ್ತು ಹೇಳ್ತೀನಿ ಸರ್, ಗೌರವಾನ್ವಿತ ಮಾನ್ಯ ಪ್ರಧಾನಿಗಳು ನರೇಂದ್ರ ಮೋದಿಜಿಯವರು, ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಸಾಹೇಬರು. ಈ ಗೌರವದಲ್ಲಿ ಇಷ್ಟು ಕಡಿಮೆ ಆಗಲ್ಲ ನಮಗೆ. ನಮ್ಮ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ತಾವು ಐಡಿಯಾಲಜಿಕಲಿ ವಿಮರ್ಶೆ ಮಾಡಿ. ನಾನು ತಪ್ಪು ಅನ್ನಲ್ಲ, ಸರ್ಕಾರದಲ್ಲಿ ಇದ್ದೀವಿ, ನೀವು ವಿರೋಧ ಪಕ್ಷದವರು. ಆದರೆ ದಯವಿಟ್ಟು ಏಕವಚನದ ಪ್ರಯೋಗ ಬೇಡ.